ದೇವನಹಳ್ಳಿ ತಾಲೂಕಿನ ಬೊಮ್ಮವರ ಗ್ರಾಮದ ಐತಿಹಾಸಿಕ ಶ್ರೀ ಸುಂದರೇಶ್ವರ ದೇವಾಲಯದ ಆವರಣದಲ್ಲಿನ 600 ವರ್ಷಗಳ ಹಳೆಯ ಪುರಾತನ ಕಲ್ಯಾಣಿಗೆ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ಪ್ರಕೃತಿ ಪಲ್ಸ್ ಸ್ವಯಂ ಸೇವಕರು, ಭಾರತ ಸರ್ಕಾರದ ಯುವ ವ್ಯವಹಾರಗಳ ಇಲಾಖೆ, ಎನ್ಎಸ್ಎಸ್ ಪ್ರಾದೇಶಿಕ ಕೇಂದ್ರ ಬೆಂಗಳೂರು, ಕರ್ನಾಟಕ ರಾಜ್ಯ ಎನ್ಎಸ್ಎಸ್ ಕೋಶ ಹಾಗೂ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕಲ್ಯಾಣಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ನಾಡೋಜ ಡಾಕ್ಟರ್ ಉಡೇ ಪಿ ಕೃಷ್ಣ ಅವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಕಲ್ಯಾಣಿಗಳ ಪುನಶ್ಚೇತನವೆಂದರೆ ನಮ್ಮ ಪುರಾತನ ಜಲ ಸಂಸ್ಕೃತಿಯ ಮೌಲ್ಯವನ್ನ ಪ್ರತಿಬಿಂಬಿಸುವ ಮಹತ್ವದ ಹೆಜ್ಜೆ. ಇವು ಕೇವಲ ನೀರಿನ ಶೇಖರಣೆ ಮಾತ್ರವಲ್ಲ, ದೇವರ ಭಕ್ತಿಯ ತಾಣಗಳಾಗಿ ಕೂಡ ಕಾರ್ಯನಿರ್ವಹಿಸುತ್ತವೆ. ಅಂತಹ ಪುರಾತನ ಕಾಲದ ಕಲ್ಯಾಣಿಗಳನ್ನ ಶ್ರಮದಾನ ಮುಖಾಂತರ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಎನ್ಎಸ್ಎಸ್ ಸ್ವಯಂ ಸೇವಕರ ನಿಷ್ಠೆ ಮತ್ತು ಸೇವಾ ಮನೋಭಾವಕ್ಕೆ ಶ್ಲಾಘನೀಯ ಎಂದು ಹೇಳಿದ್ದಾರೆ. ಬೊಮ್ಮವಾರ ಗ್ರಾಮದಲ್ಲಿರುವಂತಹ ಒಂದು ಐತಿಹಾಸಿಕ ಸುಂದರೇಶ್ವರ ದೇವಸ್ಥಾನದ ಆವರಣದಲ್ಲಿರುವಂತಹ ಸುಮಾರು 600 ವರ್ಷಕ್ಕೂ ಹಳೆಯದಾದಂಥ ಕಲ್ಯಾಣಿಯನ್ನ ಪುನರುತ್ಥಾನ ಮಾಡುವಂಥ ಕೆಲಸ ನಮ್ಮ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಯಲಹಂಕದ ಎನ್ಎಸ್ಎಸ್ ಘಟಕ ಕೈಗೊಂಡಿದೆ. ಇದು ನಮ್ಮ ಹಳೆ ಕಾಲದ ಜಲಸಂಪನ್ಮೂಲಗಳನ್ನು ಕಾಯ್ದುಕೊಳ್ಳುವಂಥ ಅನೇಕ ಕಟ್ಟಡಗಳಲ್ಲಿ ಅಥವಾ ಈ ಥರದ ನೀರು ಶೇಖರಣೆ ಮಾಡುವ ಜಾಗಗಳಲ್ಲಿ ಇದು ಕೂಡ ಇದೊಂದು ಐತಿಹಾಸಿಕವಾದಂಥದ್ದು. ಇದಕ್ಕೆ ಸುತ್ತಲೂ ಎಲ್ಲ ಗಿಡಗಂಟಿ ಬೆಳ್ಕೊಂಡು ಬಹಳ ಅದು ಅನುಪಯುಕ್ತವಾಗಿತ್ತು. ಯಾರು ಇಲ್ಲಿ ಒಳಗೆ ಹತ್ರ ಕೂಡ ಬರದೇ ಇದ್ದಂಥ ಸ್ಥಿತಿ ಇದ್ದಾಗ ಈಗ ನಮ್ಮ ಯುವಕರೆಲ್ಲ ಸೇರಿ ಇದಕ್ಕೊಂದು ಪುನಶ್ಚೇತನ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಪ್ರಾಂಶುಪಾಲರಾದ ಎಸ್.ಎನ್. ವೆಂಕಟೇಶ್, ಪ್ರೊಫೆಸರ್ ವಿವೇಕಾನಂದ ಇವರೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯ ಒಂದು ಸಮಾಜಕ್ಕೆ ಉಪಯುಕ್ತವಾಗುವಂತಹ ಕೆಲಸ ಎನ್ಎಸ್ಎಸ್ ಮೂಲಕ ಆಗ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಈ ಒಂದು ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡುವ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹಳೆಯ ಕಾಲದ ಈ ಜಲ ಸಂಪನ್ಮೂಲದ ವ್ಯವಸ್ಥೆಗಳು ಹೇಗಿದ್ವು, ಅದನ್ನು ಹೇಗೆ ಕಾಪಾಡಬೇಕು, ಹಳ್ಳಿ ಗಂಟೆಗಳಲ್ಲಿ ನಾವು ನೀರನ್ನ ಹೇಗೆ ಶೇಖರಣೆ ಮಾಡಬೇಕು ಅನ್ನುವ ಒಂದು ಶಿಕ್ಷಣ ಕೂಡ ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶ್ರಮದಾನ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕರು ಉತ್ಸಾಹದಿಂದ ಪಾಲ್ಗೊಂಡು ಶುದ್ಧೀಕರಣ ಕಾರ್ಯ ನಡೆಸಿದ್ದಾರೆ. ಜೊತೆಗೆ ಸ್ವಯಂ ಸೇವಕರು ಕೇವಲ ಸ್ವಚ್ಛತಾ ಕಾರ್ಯವಲ್ಲದೆ ಸಂಸ್ಕೃತಿ, ಪರಂಪರೆ ಹಾಗೂ ಜಲ ಸಂಸ್ಕೃತಿಯ ಉಳಿವಿಗಾಗಿ ಸಹಕಾರ ನೀಡಿದ್ದಾರೆ. ಸ್ಥಳೀಯ ಗ್ರಾಮಸ್ಥರು ಹಾಗೂ ದೇವಸ್ಥಾನ ಸಮಿತಿಯ ಸಹಕಾರ ಈ ಕಾರ್ಯಾಚರಣೆಗೆ ಮತ್ತಷ್ಟು ಬಲ ನೀಡಿತು. ಈ ಕಾರ್ಯದ ಮೂಲಕ ಪುನಶ್ಚೇತನಗೊಂಡ ಕಲ್ಯಾಣಿಯು ಇದೀಗ ಸ್ಥಳೀಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದು ಆಗಲಿದೆ. ಈ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎನ್. ವೆಂಕಟೇಶ್, ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿವೇಕಾನಂದ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೀರೇಶ್, ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ್ ಮತ್ತು ಎನ್ಎಸ್ಎಸ್ ಸ್ವಯಂ ಸೇವಕರು, ರಾಷ್ಟ್ರೀಯ ಯುವ ಯೋಜನೆಯ ಡಾಕ್ಟರ್ ಪ್ರಶಾಂತ್ ಮುಂತಾದವರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.